ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತು ನಾನು ಒಂದು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂದರೆ ಪಾಣಿ ಸ್ಟಿಚ್ ಅಂತ ಕರೀತಾರೆ, ಇದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಎಲ್ಲಿ ಸ್ಪೇಸ್ ನಾವು ವರ್ಕ್ ಮಾಡುವಾಗ ಎಲ್ಲಿ ಸ್ಪೇಸ್ ಜಾಸ್ತಿ ಖಾಲಿ ಇರುತ್ತೋ ಅಲ್ಲಿಗೆ ಈ ಪಾಣಿ ಸ್ಟಿಚ್ಚನ್ನು ಆ್ಯಡ್ ಮಾಡುವಂಥದ್ದು. ಮತ್ತು ಡಿಸೈನ್ ಒಳಗೆಲ್ಲ ಇದು ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ. ಬ್ರೈಡಲ್ ಡಿಸೈನ್ ಮಾಡುವಾಗಂತೂ ಖಂಡಿತ ಈ ಡಿಸೈನ್ ಬೇಕೇ ಆಗುತ್ತೆ. ಆದರೆ ಇದೊಂದು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಈಗ ಇದಕ್ಕೆ ನಾವು ಫಸ್ಟು ಕಲಿಬೇಕಾದ್ರೆ ಇದನ್ನು ಯಾವ ರೀತಿ ಬರ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡಿ. ಡಬ್ಲ್ಯೂ ಬರುತ್ತಲ್ಲ, ಕಾಣಿಸ್ತಿದೆಯಾ? ಡಬ್ಲ್ಯೂ ಬಂದಂಥದ್ದನ್ನು ಒಂದು ಕಡೆ ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಈ ರೀತಿ ಬರ್ಕೋಬೇಕಾಗತ್ತೆ. ಕಾಣಿಸ್ತಿದೆಯಾ ನೋಡಿ? ಕಾಣಿಸ್ತಿದೆಯಲ್ಲ ನೋಡಿ, ಅದನ್ನು ಬ್ರೈಟ್ ಮಾಡ್ತೀನಿ. ಮೇಲ್ಗಡೆ ಈ ರೀತಿ ಬರ್ಕೊಳ್ಳೋದು, ಪುನಃ ಕೆಳಗಡೆ ಬಂದು ಈ ರೀತಿ, ಪುನಃ ಅದೇ ಮೇಲ್ಗಡೆಯಿಂದ ಆಪೋಸಿಟ್ ಸೈಡ್, ಫ್ರಂಟ್ ಆಪೋಸಿಟ್, ಈ ರೀತಿ ನಾವು ಇದನ್ನು ಬರ್ಕೊಂಡ್ರೆ ಇದು ನಮಗೆ ಬರ್ತಾಯಿತ್ತು. ನಾನು ಸಿಲ್ಕ್ ಥ್ರೆಡನ್ನು ತಗೊಂಡಿದ್ದೀನಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟು ನೀವು ಜರಿ ಥ್ರೆಡ್ಡಲ್ಲಿ ಇದನ್ನು ಮಾಡ್ಕೋಬೋದು. ಈಗ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ತೋರಿಸ್ಕೊಡ್ತಿದ್ದೀನಿ. ನಿಮ್ಗೆ ಏನಾರ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಾನು ಸಿಲ್ಕ್ ಥ್ರೆಡ್ಡಿಂದ ಜರಿ ಥ್ರೆಡ್ಡಲ್ಲಿ ತೋರಿಸ್ಕೊಡೋಕ್ಕೆ ನಿಮಗೆ ತೋರಿಸಿ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇಲ್ಲಿ 2 ಎಳೆನ ತಗೊಂಡಿದ್ದೀನಿ. ಈಗ ನಾವೇನು ಮಾಡಬೇಕಂದ್ರೆ ನೀಡಲನ್ನು ಇಟ್ಕೊಂಡು, ಅಬ್ಸರ್ವ್ ಮಾಡಿ, ನೀಡಲನ್ನು ಇಟ್ಕೊಂಡು ಇದನ್ನು ಚೈನ್ ಸ್ಟಿಚ್ ಹಾಕಬೇಕು. ಚೈನ್ ಸ್ಟಿಚ್ ಹಾಕೋದ್ರಲ್ಲೂ ಇದು ಪಾಣಿ ಸ್ಟಿಚ್ಚು ತುಂಬಾ ಚೆನ್ನಾಗಿ ಬರುತ್ತೆ. ಚೈನ್ ಸ್ಟಿಚ್ಚನ್ನು ನಾವು ದೊಡ್ಡದಾಗಿ ಹಾಕೊಂಡು ಹೋಗ್ಬಿಡ್ತೀವಲ್ವ, ಆದರೆ ಪಾಣಿ ಸ್ಟಿಚ್ಚಲ್ಲಿ ನಮಗೆ ಚಿಕ್ಕ ಚಿಕ್ಕ ಸ್ಟಿಚ್ಗಳು ಬರುತ್ತೆ. ಹಂಗಾಗಿ ನಾನು ಆವಾಗಿಂದನೇ ಹೇಳ್ತಾ ಬಂದಿರುವಂಥದ್ದು, ನೀವು ಪ್ರೊಫೆಷನಲ್ಲಾಗಿ ಏನೇ ಕಲಿತರೂ ಪ್ರೊಫೆಷನಲ್ಲಾಗೇ ಕಲಿಬೇಕು ಅಂತೇಳಿ ನೋಡಿ. ಈ ರೀತಿ ಹಾಕೊಂಡು ಹೋಗುವಂಥದ್ದು, ಇದನ್ನು ನಾವು ಪಾಣಿ ಸ್ಟಿಚ್ ಅಂತ ಕರಿತೀವಿ. ಇಂಗ್ಲೀಷಿನಲ್ಲಿ ಅದನ್ನು ವಾಟರ್ ಮಿಲನ್ ಸ್ಟಿಚ್ ಅಂತಲೂ, ಇಂಗ್ಲೀಷಿನಲ್ಲಿ ಇದನ್ನು ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರೀತಾರೆ ನೋಡಿ. ನಿಧಾನವಾಗಿ ತೋರಿಸ್ಕೊಡ್ತಿದ್ದೀನಿ. 2 ಎಳೆ ದಾರನೂ ಹಾಕ್ಕೊಂಡು ಈ ರೀತಿ ಮಾಡೋದು. ನಮಗೆ ಬ್ರೈಡಲ್ ಡಿಸೈನ್ ಮಾಡುವಾಗ ತುಂಬಾ ಇದು ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಇದು ನಿಮಗೆ ಚೆನ್ನಾಗಿ ಬರುತ್ತೆ. ಯಾವುದೇ ಡಿಸೈನ್ ಆದ್ರೂ ಅಷ್ಟೇ, ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಲ್ಲ, ಹಾಗಾಗಿ ಅದು ನಿಮಗೆ ಬರುತ್ತೆ. ತುಂಬ ಈಸಿಯಾಗೂ ಇರುತ್ತೆ, ಮತ್ತು ಇದು ತುಂಬಾ ಕಡೆ ಇನ್ಕ್ಲೂಡ್ ಆಗೋದ್ರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ. ನಾನು ಇದನ್ನಾಗಲೇ ಫಸ್ಟೇ ತೋರಿಸ್ಕೊಡ್ಬೇಕಿತ್ತು. ನೀವು ಚೈನ್ ಸ್ಟಿಚ್ಚನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತೇಳಿ ಇದನ್ನು ತೋರಿಸಿಲ್ಲ. ಯಾಕೆಂದರೆ ಚೈನ್ ಸ್ಟಿಚ್ ನೀಟಾಗಿ ಬಂದರಷ್ಟೇ ನಮಗೆ ಪಾಣಿ ಸ್ಟಿಚ್ ಮಾಡೋದಕ್ಕಾಗತ್ತೆ. ಹಾಗಾಗಿ ನಾನು ಇದನ್ನು ಲೇಟಾಗಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದನ್ನು ನೀವು ಕಲ್ತ್ಕೊಂಡ್ರೆ ಇದನ್ನು ಒಳಗೆಲ್ಲ ಆ್ಯಡ್ ಮಾಡ್ಕೋಬೋದು. ಅದನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿರಿ. ಈಗ ನಾನು ಹೇಗೆ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಿಕೊಂಡು ಅದೇ ರೀತಿ ನೀವು ಟ್ರೈ ಮಾಡ್ಕೋಬೇಕು. 2 ಎಳೆಯನ್ನು ನೀವು ಇನ್ಕ್ಲೂಡ್ ಮಾಡ್ಕೋಬೇಕು. ಒಂದು ಬಿಟ್ಟು ಒಂದನ್ನು ಮಾಡಬಾರ್ದು. 2 ಮಾಡಿಕೊಂಡು ನೀವು ಇದನ್ನು ಹಾಕೊಂಡು ಹೋಗುವಂಥದ್ದು. ಈ ರೀತಿ ಮಾಡೋದನ್ನು ನಿಜವಾಗ್ಲೂ ಇದು ಬ್ರೈಡಲ್ ಡಿಸೈನಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ಅಂತಂದಾಗ, ನಾವು ಒಂದು ಫ್ಲವರು ಮತ್ತು ಇನ್ನೊಂದು ಏನೋ ಡಿಸೈನನ್ನು ಮಾಡಿರ್ತೀವಿ, ಅದ್ರ ಪಕ್ಕದಲ್ಲ ಸ್ವಲ್ಪ ಸ್ಪೇಸ್ ಇರುತ್ತೆ. ಆ ಸ್ಪೇಸನ್ನು ಹಾಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ನಾನು ಮಾಡ್ತಾ ಇರುವಂಥ ಪಾಣಿ ಸ್ಟಿಚ್ ನಿಮಗೆ ದೊಡ್ಡದಾಗಿ ಕಾಣಿಸ್ಬೋದು. ಯಾಕೆ ಅಂದರೆ ನಿಮಗೆ ಗೊತ್ತಾಗಲಿ ಅಂತೇಳಿ ಇಷ್ಟು ದೊಡ್ಡದಾಗಿ ಮಾಡ್ತಿದ್ದೀನಿ. ಇದೇ ಥರ ಈಗ ಯಾವ ರೀತಿ ಬಂದಿದೆ ನೋಡಿ, ಅದೇ ಥರ ಫಿಲ್ಲಿಂಗು ಬರಬೇಕಾಗತ್ತೆ ಸ್ಪೇಸ್ ಇರುವಂಥ ಜಾಗದಲ್ಲಿ. ಆಗ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಆ ಡಿಸೈನು. ಅದನ್ನು ನಾನು ಮುಂದಿನ ಕ್ಲಾಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೀವು ನಮ್ಮ ಜೊತೆಗೆ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಾ ಅಷ್ಟು ನಿಮಗೆ ಈ ಏನಿದೆಯಲ್ಲ, ಈ ಆರಿ ವರ್ಕ್ ಅನ್ನೋದು ಪ್ರಾಕ್ಟೀಸ್ ಮೇಲೆ ಇರುವಂಥದ್ದು. ಅದಕ್ಕೋಸ್ಕರ ನಾವು ಎಷ್ಟು ಪ್ರಾಕ್ಟೀಸನ್ನು ಮಾಡ್ತೀವಿ ನೋಡಿ, ಅಷ್ಟು ನಮಗೆ ಇದು ನೀಟಾಗಿ ಬರುವಂಥದ್ದು. ಅದಕ್ಕೋಸ್ಕರ ನಾನು ಪದೇ ಹೇಳ್ತಾ ಇರ್ತೀನಿ, ಯಾವಾಗಲೂ ನಾನು ಮಾಡುವಾಗ ಜೊತೆಯಲ್ಲಿ ನೋಡಿಬಿಟ್ಟು ಸುಮ್ಮನೆ ಆಗಬಾರ್ದು. ಒಂದು ಅರ್ಧ ಗಂಟೆ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇರುವಂಥವರು ಒಂದು ಅರ್ಧ ಗಂಟೆ ಇದಕ್ಕೆ ನೀವು ಟೈಮನ್ನು ಕೊಡಬೇಕಾಗತ್ತೆ. ಇದಕ್ಕೊಂದು ಅರ್ಧ ಗಂಟೆ ಟೈಮನ್ನು ನೀವು ಕೊಟ್ಟರೆ ನೋಡಿ,
ನೋಡಿ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಂಗೆ ಬ್ರೈಡಲ್ ವರ್ಕಲ್ಲಿ ಇದು ತುಂಬಾ ಇನ್ಕ್ಲೂಡ್ ಆಗುತ್ತೆ. ನಾವು ಇದೆಲ್ಲ ನೀಟಾಗಿ ಕಲ್ತ್ಕೋತು ಅಂತಂದರೆ ನಮ್ಗೆ ಆರಿ ವರ್ಕಿಂದ ಎಷ್ಟು ಸಂಪಾದನೆ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಸತಿ ಇದನ್ನು ಕಲಿತು ಇದ್ರ ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡಿ ನೋಡಿ, ಆಗ ಗೊತ್ತಾಗುತ್ತೆ ಇದು ಏನಕ್ಕೆ ಇವರು ಈ ರೀತಿ ಹೇಳ್ತಾ ಇದ್ರು. ಯಾವಾಗ್ಲೂ ಮನೆಯಿಂದನೇ ಸಂಪಾದನೆ ಮಾಡಬಹುದು, ಮನೆಯಿಂದನೇ ದುಡಿಯುವಂಥದ್ದು ಮತ್ತು ಮನೆಯಿಂದಲೇ ಕಲಿಯುವಂಥದ್ದು ಅಂತ ಎಷ್ಟು ನಾನು ನಿಮಗೆ ಎಷ್ಟು ಅಂತಂದರೆ ತುಂಬಾ ಕಲೀರಿ ಅಂತ ಹೇಳ್ತಾನೆ ಇರ್ತೀನಲ್ಲ, ಎನ್ಕರೇಜ್ ಮಾಡ್ತಾನೆ ಇರ್ತೀರಿ. ಆವಾಗ ಗೊತ್ತಾಗತ್ತೆ ನಿಮಗೆ ಏನಕ್ಕೆ ಎನ್ಕರೇಜ್ ಮಾಡ್ತಿದ್ರು ಅಂತ ಹೇಳಿ. ಆದಷ್ಟು ಇದು ಹೆಣ್ಮಕ್ಳಿಗೆ ಇದು ಸುಮಾರು ಜನ ನಾನು ಹೊರಗಡೆ ಬಿಸ್ನೆಸ್ ಇದನ್ನು ಮಾಡುವಂಥವರು ಜಾಸ್ತಿ ಗಂಡಸರೇ ಇದ್ದಾರೆ. ಆದಷ್ಟು ಇದನ್ನು ಹೆಣ್ಮಕ್ಳು ಕಲ್ತ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಇದನ್ನು ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ಮೇಲೆ ಹೇಳ್ತೀರ ನೀವೇ ಎಷ್ಟು ಈಸಿಯಾಗಿದೆ, ಜೊತೆಗೆ ಎಷ್ಟೆಲ್ಲ ಅನುಕೂಲ ಇದರಿಂದ ಆಗತ್ತೆ ಅಂತೇಳಿ. ನೋಡಿ ಈಗ ಇದಾಯಿತು. ಈಗ ಇಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಲ್ಲ, 2 ಎಳೆ ದಾರನೂ ಎಳ್ಕೊಂಡು ಪುನಃ ಈ 2 ಎಳೆ ದಾರನೂ ಮೇಲ್ಗಡೆ ಈ ರೀತಿ ಎಳ್ಕೋಬೇಕಾಗತ್ತೆ. ಈ 2 ಎಳೆಯಿಂದ ಕೆಳಗಡೆ ಇರುವಂಥ ಈ 2 ಎಳೆ ಒಳಗೆ ಇದನ್ನು ಲಾಕ್ ಮಾಡ್ಕೊಳ್ಳೋದು. ಈಗ ನೋಡಿದ್ರಲ್ಲ, ಇದಿಷ್ಟು ನೀಟಾಗಿ ಬಂತು. ಈಗ ಇದನ್ನು ನಾವು ಏನಂತ ಕರಿತೀವಿ, ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ. ಇದು ಏನಂತ, ವಾಟರ್ ಫಿಲ್ಲಿಂಗ್ ಸ್ಟಿಚ್ ಜೊತೆಗೆ ಪಾಣಿ ಸ್ಟಿಚ್ ಅಂತಲೂ ಕರಿತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೌಂಡ್ಸೇ ಆಗ್ಬೋದು, ಸ್ಕ್ವೇರೇ ಆಗ್ಬೋದು, ಅದು ಸ್ಕ್ವೇರಲ್ಲೂ ಇದು ಡಿಸೈನ್ ಬರುತ್ತೆ, ಅದನ್ನು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.